ಎಲ್ರಿಗೂ ನಮಸ್ಕಾರ, ಶುಭೋದಯ. ಬೆಳಗ್ಗಿನ ಈ ಮೌನ ನಿಶ್ಶಬ್ದ ನನಗೆ ಬಹಳ ಇಷ್ಟವಾದಂಥದ್ದು. ಇವತ್ತು ಸಡನ್ನಾಗಿ ಅನ್ನಿಸ್ತು ನನ್ನ ಬೆಳಗಿನ ರೊಟೀನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ದಿನ ಬೇರೆ ಆಗಿತ್ತು ವ್ಲಾಗ್ನ ಹಾಕಿ. ಸೊ ಹಾಗಾಗಿ ಅನ್ಪ್ಲ್ಯಾನ್ಡಾಗಿ ರ್ಯಾಂಡಮಾಗಿ ಮಾಡಿರುವಂಥ ವ್ಲಾಗ್ ಇದು. ದಿನ ಆಲ್ಮೋಸ್ಟ್ 5 ಗಂಟೆ 5:30 ಅಷ್ಟರಲ್ಲಿ ಜೇನು ಎದ್ದು ನನ್ನನ್ನು ಎಬ್ಬಿಸ್ಬಿಡ್ತಾಯಿದ್ರು. ಬಟ್ ಇವತ್ತು ನಿನ್ನೆ ತಡವಾಗಿ ಮಲಗಿದ್ರಿಂದ ಎಲ್ಲ ಸ್ವಲ್ಪ ಲೇಟ್ ಆಗಿದೆ ರೊಟೀನ್. ಸುಮಾರು ಬ್ಲಾಗಲ್ಲಿ ನಾನು ಹೇಳಿದ್ದೀನಿ, ನಿಂಬೆಹಣ್ಣಿನ ರಸ, ನಿಂಬೆಹಣ್ಣಿನ ನೀರು, ಹಾಗೆಯೇ ಟರ್ಮರಿಕ್ ಅಂದರೆ ಅರಿಶಿನ ಬಳಸೋದ್ರಿಂದ ಬಹಳಷ್ಟು ಪ್ರಯೋಜನಕಾರಿ. ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಊತ ಅಂದರೆ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ಕಡಿಮೆ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ರೀತಿ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಒಬ್ಬರೇ ಸಮಯ ಕಳೆದ್ರೆ ಸಾಕಷ್ಟು ವಿಷಯಗಳು ನಮ್ಮ ತಲೆಗೆ ಬಂದುಬಿಡುತ್ತೆ ಅನಿಸುತ್ತೆ ಅಲ್ವಾ. ಐ ಥಿಂಕ್ ಇದೇ ಥರ ಅನುಭವ ನಿಮ್ಗಳಿಗೂ ಆಗಿರುತ್ತೆ. ಮೌನವಾಗಿ ನಿಶ್ಶಬ್ದತೆಯಿಂದ ನಮ್ಮ ಕೆಲಸನ ನಾವು ನಿಧಾನವಾಗಿ ಮಾಡ್ತಾ ಯೋಚನೆ ಮಾಡ್ತಿದ್ರೆ ನಿಜವಾಗ್ಲೂ ಸಾಕಷ್ಟು ವಿಷಯಗಳು ತಲೆಗೆ ಬರುತ್ತೆ. ಜೀವನ ಎಲ್ಲಿಂದ ಎಲ್ಲಿ ತನಕ ಬಂದುಬಿಡ್ತಲ್ಲ ಅಂತ ಅನಿಸುತ್ತೆ, ಎಲ್ಲಿದ್ದೀವಿ ಅಂತ ಅನಿಸುತ್ತೆ, ಮುಂದೇನು ಅಂತ ಅನಿಸುತ್ತೆ. ಹಾಗೆಯೇ ಸಾಕಷ್ಟು ವಿಷಯಗಳನ್ನು ಅವಲೋಕನ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಅವಕಾಶ ಸಿಗುತ್ತೆ. ಅದರಲ್ಲೂ ನೆಮ್ಮದಿಯಿಂದ ಅಡುಗೆ ಮಾಡೋದ್ರಲ್ಲಿರುವಂಥ ಒಂದು ಸಂತೋಷ ಒಂಥರ ಥೆರಪಿಟಿಕ್ ಅಂತ ಹೇಳ್ಬೋದು. ಓಕೆ, ಇನ್ನು ಜೇನು ವಿಷಯಕ್ಕೆ ಬರೋಣ. ತುಂಬ ಜನ ತುಂಬ ವಿಷಯಗಳನ್ನು ಯಾವಾಗಲೂ ಕೇಳ್ತಾನೆ ಇರ್ತೀರ. ನಾನು ಕೂಡ ಮೊದಲ ಬಾರಿಗೆ ತಾಯಿ ಆಗಿರುವಂಥದ್ದು. ಮಕ್ಕಳ ವಿಷಯ ಕೂಡ ನಮ್ಮ ಬದುಕಿನ ಹಾಗೆಯೇ ಇವತ್ತು ಸರಿ ಅನಿಸಿದ್ದು ನಾಳೆ ತಪ್ಪು ಅನಿಸ್ಬೋದು, ನಾಳೆ ತಪ್ಪು ಅನಿಸಿರೋದು ಮತ್ತೆ ನಾಡಿದ್ದು ಸರಿ ಅನಿಸ್ಬೋದು. ಅದರಲ್ಲೂ ಇದು 24/7 ಜಾಬ್. ಮಗು ಕಿರಿಕಿರಿ ಮಾಡಿದ್ರೆ, ತಿಂದೇ ಇದ್ದರೆ, ಏನೇ ಇದ್ರೂ ಎಲ್ಲರೂ ಒಂದೊಂದು ಏನಾದರೂ ಹೇಳ್ತಾನೆ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನಿಸುತ್ತೆ. ಬಟ್ ನೆನಪಿರಲಿ, ನಿಮಗಿಂತ ಚೆನ್ನಾಗಿ ಮಗುನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಸೊ ಆ ಕನೆಕ್ಷನ್ನ ನಾವೇ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಜೇನೂ ಅಷ್ಟೇ, ಪ್ರತಿದಿನ ಹೀಗೆ ನಾರ್ಮಲ್ ಆಗಿ ಸಲೀಸಾಗಿ ಹೋಗುತ್ತೆ ಅಂತಿಲ್ಲ. ಒಂದೊಂದು ಸಲ ಅವ್ರಿಗೂ ಕಿರಿಕಿರಿ ಆಗುತ್ತೆ. ಹಾಗೆಯೇ ಸುಮಾರು ಸಲ ನಾನು ಕೂಡ ನನ್ನ ತಾಳ್ಮೆನ ಕಳ್ಕೊಂಡಿದ್ದು ಇದೆ, ತುಂಬ ಸ್ಟ್ರೆಸ್ ಆಗಿದ್ದು ಇದೆ. ಆದರೆ ದಿನೇ ಇದೆಲ್ಲದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದ್ರ ಬಗ್ಗೆ ನಿಧಾನವಾಗಿ ಕಲಿತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಇನ್ನು ಆ ದೇವರು ನನಗೆ ಕೊಟ್ಟಂತಹ ಬೆಸ್ಟ್ ಗಿಫ್ಟ್, ಬೆಸ್ಟ್ ಫ್ರೆಂಡ್ ಅಂದರೆ ಜೇನುನೇ. ಪ್ರತಿಯೊಂದು ಕೆಲಸನೂ ಅವರೊಟ್ಟಿಗೆ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಕೆಲಸದಲ್ಲೂ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಭಾಗಿಯಾಗ್ತಾರೆ. Very good. Very good. ದಾದಾ ಹಾಯ್ ಹೇಳಿ. ಕಿಸ್ ಕೊಡಿ, ಅಲ್ಲಿ ಒಂದು ಫ್ಲೈ ಕಿಸ್ ಕೊಡಿ ದಾದಾ. ಹಾಂ ಇನ್ನು ಇವತ್ತಿನ ತಿಂಡಿ ರೆಡಿ ಮಾಡ್ಕೋತೀನಿ. ದೋಸೆ ಇರೋದ್ರಿಂದ ಪಲ್ಯ ಅಷ್ಟೇ ಮಾಡ್ಕೊಳ್ಳೋದು. ಹಾಗೆಯೇ ಇದು ಚಾಕ್ಲೇಟ್ಗೆ ಮಾಡ್ತಾ ಇರೋದು. ಸೊ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಚಾಕ್ಲೇಟ್ಗೆ ಅವತ್ತು ಗ್ರೇವಿ ಮಾಡ್ತೀನಿ ಅಂತ. ಇನ್ನು ಕ್ಲೀನ್ ಮಾಡಿ, ಅದನ್ನು ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ. ವೆರಿ ಗುಡ್ ಮುದ್ದು, ವೆರಿ ಗುಡ್. ಇನ್ನು ಕ್ಲೀನ್ ಮಾಡಿ, ಇನ್ನು ಕ್ಲೀನ್ ಮಾಡಿ. ಕೊಡಿ ಕೊಡಿ ಮುದ್ದು, ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಬಿ ಎಲ್ಲಿಲ್ಲ? ಹೈ ಫೈ, ಹೈ ಫೈ, ಹೈ ಫೈ. ಐ ಲವ್ ಯು. ಇನ್ನು ಎಲ್ಲ ತಾಯಂದರು ನನ್ನನ್ನು ಸೇರಿಸಿ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಏನು ತಿನ್ನೋಕೆ ಕೊಡಬೇಕು, ಏನು ಕೊಡಬಾರ್ದು, ಯಾವ ವಯಸ್ಸಿಗೆ ಮಕ್ಕಳು ಹೇಗೆಲ್ಲ ಇರ್ತಾರೆ. ಕೆಲವು ಮಕ್ಕಳು ಅವರೇ ತಿಂತಾರೆ, ಕೆಲವರು ತಿನ್ನೋದಿಲ್ಲ, ಕೆಲವ್ರಿಗೆ ಊಟ ಮಾಡಿಸ್ಬೇಕು, ಕೆಲವ್ರಿಗಿನ್ನೂ ಹಾಲು ಕುಡಿಸ್ತಿರ್ತೀವಿ, ಕೆಲವ್ರಿಗೆ ಹಾಲು ಕುಡಿಸೋದು ನಿಲ್ಲಿಸಿರ್ತೀವಿ. ಹೀಗೆ ಸುಮಾರು ವಿಷಯಗಳಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಆ್ಯಂಡ್ ಪ್ರಶ್ನೆಗಳು ಕಾಡ್ತಾನೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾ ಇರ್ತಾರೆ. ಬಟ್ ನಾನು ಆಗಲೂ ಇದನ್ನೇ ಹೇಳಿದ್ದೀನಿ, ಈಗಲೂ ಇದನ್ನೇ ಹೇಳ್ತಾ ಇರ್ತೀನಿ, ನೋಡಿ ಕೇಳಿ. ಆದರೆ ನಮಗೆ, ನಿಮ್ಮ ಮಗುಗೆ ಯಾವುದು ಸೂಟ್ ಆಗುತ್ತೋ, ಯಾವುದು ಸೂಕ್ತ ಅನಿಸುತ್ತೋ, ಯಾವುದು ಹೊಂದತ್ತೋ ಅದನ್ನು ಮಾತ್ರ ನೀವು
ಕಂಟಿನ್ಯೂ ಮಾಡಿ, ಫಾಲೋ ಮಾಡಿ. ಇನ್ನು ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಅಥವಾ ನಾವು ಮೊಬೈಲಲ್ಲಿ ಏನೇ ನೋಡ್ತೀವೋ ಅದೆಲ್ಲ ಸರಿ ಇರುತ್ತೆ ಅಥವಾ ಎಲ್ಲ ತಪ್ಪಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ್ಯಂಡ್ ಪೂರ್ತಿ ವಿಷಯ ಯಾವುದು ನೋಡಲ್ಲ. ಈಗ ನನ್ನ ವ್ಲಾಗಲ್ಲೇ ಆಯಿತು, ಎಷ್ಟೋ ವಿಷಯಗಳನ್ನು ನಾನು ಶೂಟ್ ಮಾಡೋದಕ್ಕಾಗಲ್ಲ, ಮಾಡಿರೋದು ಇಲ್ಲ. ಸೊ ಅದ್ರ ಹಿಂದೆ ಏನಾಗಿರುತ್ತೆ, ಮುಂದೆ ಏನಾಗುತ್ತೆ ಡೆಫಿನೆಟ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ತಲೆ ಬುಡ ಗೊತ್ತಿಲ್ಲದೆ ಕನ್ಸ್ಯೂಮ್ ಮಾಡೋದಕ್ಕಿಂತ ಅದರಲ್ಲಿ ನಮಗೆ ಬೇಕಾಗಿರುವಂಥದ್ದು, ಸರಿ ಅನಿಸುವಂಥದ್ದು ಒಳ್ಳೆಯ ವಿಷಯಗಳನ್ನು ನಾವು ಕನ್ಸ್ಯೂಮ್ ಮಾಡೋಣ, ಅದನ್ನು ಅಳವಡಿಸ್ಕೊಳ್ಳೋಣ. ಬೇಡದೇ ಇರೋ ವಿಷಯದ ಬಗ್ಗೆ, ನಮಗೆ ಹೆಚ್ಚು ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆಯೇ ಪ್ರತಿಯೊಂದರಲ್ಲೂ ಕಲ್ಲನ್ನು ಅಥವಾ ಕೊಳಕನ್ನು, ಕೆಟ್ಟತನ ಹುಡ್ಕೋ ಬದಲು ಎಲ್ಲದರಲ್ಲೂ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ದಿನೇ ದಿನೇ ನಾವು ಕೂಡ ಬದಲಾಗ್ತಾ ಹೋಗ್ತೀವಿ, ದಿನೇ ದಿನೇ ನಾವು ಬೆಳೀತಾ ಹೋಗ್ತೀವಿ. ನೆನಪಿರಲಿ, ನಾವು ಒಳ್ಳೆ ಮನಸ್ಸು, ಶಕ್ತಿನ ಬೆಳೆಸ್ಕೊಂಡಾಗ ಮಾತ್ರ 4 ಜನಕ್ಕೆ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಚಾಕ್ಲೇಟ್ಗೆ ನಾನು 2 ಹೊತ್ತು ಊಟ ಹಾಕ್ತೀನಿ. ಅದರಲ್ಲಿ ಒಂದು ಹೊತ್ತು ಎಲ್ಲ ತರಕಾರಿಗಳನ್ನು ಈ ರೀತಿ ಪುಟ್ಟದಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಿಗೆ ಚೆನ್ನಾಗಿ ಬೇಯಿಸ್ಕೋತೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅನ್ನ, ಹಿಂದಿನ ದಿನ ರಾತ್ರಿ ಇದ್ದರೆ ಅದನ್ನು ಕೂಡ ಒಂದು 2-3 ಚಮಚದಷ್ಟು ಅನ್ನ ಹಾಕ್ತೀನಿ. ಫ್ರೆಶ್ ಆಗಿ ಮಾಡಿದರೂ ಕೂಡ ಅದನ್ನೇ ಬಳಸ್ತೀನಿ. ಅದ್ರ ಜೊತೆಗೆ ಒಂದು ಮೊಟ್ಟೆ, ಇದಿಷ್ಟನ್ನು ಹಾಕಿ ಗ್ರೇವಿ ಥರ ಮಾಡಿ ಚಾಕ್ಲೇಟ್ಗೆ ಕೊಡ್ತೀನಿ. ಸೊ ಇದು ಅವಳಿಗೆ ತುಂಬ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ ಅಥವಾ ಊಟ ಅಂತ ಹೇಳ್ಬೋದು. ಅಫ್ಕೋರ್ಸ್ ಮದರ್ ಗಿಲ್ಟ್ ಅನ್ನುವಂಥದ್ದು ಮಗು ಅಷ್ಟೇ ಅಲ್ಲ, ಪ್ರಾಣಿಗಳ ವಿಷಯದಲ್ಲೂ ಬಂದ್ಬಿಡುತ್ತೆ. ಜೇನು ಬಂದಮೇಲೆ ಸ್ವಲ್ಪ ದಿನಗಳ ಕಾಲ ಚಾಕ್ಲೇಟ್ಗೆ ಜಾಸ್ತಿ ಸಮಯ ಮುಂಚೆ ಥರ ಕೊಡೋದಕ್ಕಾಗಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಚಾಕ್ಲೇಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರು ಈ ಟೈಮಲ್ಲಿ. ಶಿ ಈಸ್ ಆಲ್ ಗುಡ್, ಶಿ ಈಸ್ ಆಲ್ ಫೈನ್. ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗಿ ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಜೇನು ಜೊತೆಗೆ ತುಂಬ ಚಂದವಾಗಿ ಹೊಂದ್ಕೊಂಡಿದ್ದಾರೆ. ಫುಡ್ ರೆಡಿ ಚಕ್ಕು, ಫುಡ್ ರೆಡಿ. ಆಲ್ಸೋ ಪೆಟ್ಸ್ ಇರೋರು ಮೇಕ್ ಶ್ಯೂರ್ ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಹಾಕ್ತಿದ್ದೀರಾ ಆ್ಯಂಡ್ ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡ್ತಿದ್ದೀರಾ. ಆಮೇಲೆ ಮಗು ಯಾವಾಗಲೂ ಸ್ವಲ್ಪ ಜಿಬ್ರೋದು, ಹಿಡಿಯೋದು ಜಾಸ್ತಿ. ಸೊ ಆದಷ್ಟು ಪುಟ್ಟದಿದ್ದಾಗಿಂದನೇ ಸ್ವಲ್ಪ ಅದಕ್ಕೆ ಟ್ರೈನ್ ಮಾಡೋದು ಸ್ವಲ್ಪ ಮುಖ್ಯ ಆಗುತ್ತೆ. ಪೆಟ್ಸ್ಗೆ ಅಥವಾ ಪ್ರಾಣಿಗಳಿಗಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಚಿಕ್ಕಂದ್ರಿದ್ದಾಗಿಂದನೇ ಆ ಒಂದು ಒಳ್ಳೆಯ ಭಾವನೆನ ಬೆಳೆಸಲೇಬೇಕಾಗತ್ತೆ. ಅದರಲ್ಲೂ ಜೊತೆಗೆ ಇರುವಂಥ ಪೆಟ್ಸ್ಗಳ ಮೇಲೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಆಲೋಚನೆ, ಭಾವನೆ ಬರೋ ಹಾಗೆ ನಡ್ಕೋಬೇಕು. ಅಂದರೆ ನಾವು ಕೂಡ ಹಂಗೆ ನಡ್ಕೋಬೇಕಾಗತ್ತೆ. ನಾವು ಹೇಗೆ ನಡ್ಕೋತೀವೋ ಮಕ್ಕಳು ಯೂಶ್ವಲಿ ಅದನ್ನೇ ನೋಡಿ ಕಲಿತಾರೆ ಅನ್ನುವಂಥದ್ದು. ಪ್ಲೀಸ್ ಪಾಪ ಮಾಡಿ, ಚಾಕು ಪಾಪ ಮಾಡಿ, ಚಾಕು ಪಾಪ ಮಾಡಿ ಪಾಪ. ಇನ್ನೂ 1.5 ಅವರಲ್ಲಿ ನನಗೆ ಹೆಲ್ಪರ್ ಬರ್ತಾರೆ. ಅಷ್ಟರಲ್ಲಿ ನಂದು ಬೆಳಗಿನ ಎಲ್ಲ ರೊಟೀನ್ ಮುಗ್ದೋಗಿರುತ್ತೆ. ನನ್ನ ತಿಂಡಿ, ಯಶು ತಿಂಡಿ ಎಲ್ಲ ಕೂಡ. ಬಿಕಾಸ್ ಯಶು ತುಂಬಾ ಬೇಗ ಹೋಗ್ತಾರೆ ಒಂದೊಂದು ಸಲ ಹೊರಗಡೆ. ತುಂಬ ಕೆಲಸಗಳು ವಿತಿನ್ 10:30-11 o'clock ಮುಗ್ದೋಗಿರುತ್ತೆ ನಂದು. ಸೊ ಅದಕ್ಕೆ ನನಗೆ ಬೆಳಗ್ಗೆ ಎದ್ದೇಳೋದಂದರೆ ತುಂಬ ಇಷ್ಟ. ಬೇಗ ಎದ್ದರೆ ಬೇಗ 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 ಎಲ್ಲ ಕೆಲಸಗಳು ಮುಗ್ದೋಗಿರುತ್ತೆ ಆ್ಯಂಡ್ ತುಂಬ ಸಮಯ ಸಿಗುತ್ತೆ ನಮಗೆ ಅಂತ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಬಟ್ ಅಫ್ಕೋರ್ಸ್ ಒಬ್ಬೊಬ್ಬರ ರೊಟೀನ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ರಿಕ್ವೈರ್ಮೆಂಟ್ಸ್ ಒಂದೊಂದು ಥರ ಇರುತ್ತೆ. ಬಟ್ ನನಗೆ ಬೇಗ ಕೆಲಸ ಮುಗಿದ್ಬಿಟ್ರೆ ಎಷ್ಟೋ ನೆಮ್ಮದಿ ಅಂತ ಅನಿಸುತ್ತೆ. ನನಗೋಸ್ಕರ, ನನ್ನ ಬೆಳವಣಿಗೆಗೋಸ್ಕರ ಏನಾದರೂ ಓದ್ಬೋದು, ಏನಾದರೂ ಕಲಿಬೋದು ಅನ್ನೋ ಒಂದು ಚಿಕ್ಕ ಉದ್ದೇಶ ಅಷ್ಟೇ. ನೀವು ತಿನ್ನಿ. ಜೇನು 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 ಪಪ್ಪಂಗೆ ತಿನ್ಸಿ, ಪಪ್ಪಂಗೆ ತಿನ್ಸಿ, ತಿನ್ಸಿ ಪಪ್ಪಂಗೆ ತಿನ್ಸಿ. ವೆರಿ ಗುಡ್, ಥ್ಯಾಂಕ್ ವೆರಿ ಗುಡ್. ಬೇಬಿ ಚಾಡ್. ಇನ್ನು ಜೇನು ಊಟದ ವಿಷಯಕ್ಕೆ ಬಂದರೆ ಒಂದೊಂದು ತಿಂತಾರೆ, ಒಂದೊಂದು ತಿನ್ನಲ್ಲ. ಒಂದೊಂದು ಸಲ ಅವರೇ ತಿಂತಾರೆ, ಒಂದೊಂದು ಸಲ ಒಂದು 5 ತುತ್ತಿಗೆ ಸ್ಟಾಪ್ ಮಾಡ್ತಾರೆ. ಅವಾಗ ಅಫ್ಕೋರ್ಸ್ ನಾನೇ ಸ್ವಲ್ಪ ಕಂಟಿನ್ಯೂ ಮಾಡಬೇಕಾಗತ್ತೆ ಊಟ ಮಾಡಿಸೋದಕ್ಕೆ. ಜೇನು ಪ್ಲಾಂಟ್ ಎಲ್ಲಿದೆ? ಪ್ಲಾಂಟ್ ಎಲ್ಲಿದೆ? ಪ್ಲಾಂಟ್
ಓ ಅಲ್ಲಿ ಕ್ಯಾಟ್ ಹೆಂಗ ಅನ್ನತ್ತವ ಮೌ ಅನ್ನತ್ತಾ ಡಾಗು ಬೋ ಬೋ ನಿಮ್ಗೆ ಹಾ ಎಲ್ಲಾಗಿದೆ ಹಾ ಎಲ್ಲಾಗಿದೆ ಅಪ್ಪ ಅಲ್ಲೋ ಇದು ಹಾ ಅಂತ ತಿಂಬಿಟ್ಟಿನಿ ಅಂತ ತಿಂಬಿಟ್ಟಿನಿ ಅಯ್ಯಪ್ಪ ಜೇನು ನಂಗೆ ಇಲ್ಲಿ ಹಾಗಿದೆ ಇಲ್ಲಿ ಹಾಗಿದೆ ನನಗೆ ಇಲ್ಲಿ ಹಾಗಿದೆ ಮತ್ತೆ ಕೊಡುವ ಹಾಗಿದೆ ಅಪ್ಪ ವೆರಿ ಗುಡ್ ಎದ್ದೇಳಿ ಬೇಗ ಬೇಗ ಎದ್ದೇಳಿ 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 ಗೆಟಪ್ 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 ಪುಟ್ ಇಟ್ ಬ್ಯಾಕ್ ಎಲ್ಲಿ ಅಲ್ಲಿ ವೆರಿ ಗುಡ್ ತಗೊಳ್ಳಿ ಇದೊಂದು ತುತ್ತು ಲಾಸ್ಟ್ ಲಾಸ್ಟ್ ಅದು ವೆರಿ ಗುಡ್ ಮುದು ಹಾಗಳೇ ವೆರಿ ಗುಡ್ ಕ್ಲಾಪ್ ಕ್ಲಾಪ್ ಕ್ಲಾಪ್. ಬೆಳಗ್ಗೆ ಎಲ್ಲ ತಿಂಡಿ ಆದಮೇಲೆ ಜೇನು ಮಲಗುವಂಥ ಟೈಮ್. ಸೊ ಜೇನು ಮಲಗಿದ ಮೇಲೆ ಒಂದು 2-3 hours ಏನು ಸಿಗುತ್ತಲ್ಲ, ಇದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್. ನನ್ನ ಎಡಿಟಿಂಗ್, ವ್ಲಾಗ್ ಶೂಟಿಂಗ್, ಇನ್ಸ್ಟಾಗ್ರಾಮ್ ಪ್ರಮೋಷನ್ ಏನಾದರೂ ಶೂಟ್ ಮಾಡೋದಿದ್ರೆ ಎಲ್ಲದನ್ನು ನಾನು ಇದೇ ಟೈಮಲ್ಲೇ ಮಾಡ್ಕೋಬೇಕಾಗತ್ತೆ. ನಂದು ಓದೋದು, ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದು ಎಲ್ಲ ಆಗೋದು ಇದೇ ಟೈಮಲ್ಲಿ. ಈವನ್ ಜಿಮ್ ಕೂಡ ಇದೇ ಟೈಮಲ್ಲಿ. ಸೊ ನನಗೆ ಈ 2-3 hours ತುಂಬ 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 ಮುಖ್ಯ. ಆ್ಯಂಡ್ ಐ ಮೇಕ್ ಶ್ಯೂರ್ ವಾರಕ್ಕೆ ಅಟ್ಲೀಸ್ಟ್ 3-4 ದಿನ ನಾನು ಎಕ್ಸಸೈಸ್ ಮಾಡ್ತೀನಿ. ನಮಸ್ತೆ ಮಾಡ ನಂಗೆ ಚೆನ್ನಾಗಿ ಮಾಡ ನಂಗೆ ನಮಸ್ತೆ. ಆಹಾ ಆಶೀರ್ವಾದ ಮಾಡಿದ್ರು. ಡಸ್ಟ್ಬಿನಿಗೆ ಹಾಕ್ಬೋದು, ಡಸ್ಟ್ಬಿನಿಗೆ ಹಾಕ್ಬೋದು. ಹೋಗಿ ಬೇಗ ಹೋಗಿ. ಇನ್ನೂ ತುಂಬಾ ಸಹಿಸ್ಕೊಳ್ಳೋ ಶಕ್ತಿ ತಾಕತ್ತಿರೋರನ್ನ ಹೆಣ್ಣಾಗಿ ಹುಟ್ಟಿಸ್ತಾರೆ ದೇವರು ಅಂತ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಜೀವನದ ನಿರ್ಧಾರದಲ್ಲೂ ಸಿಕ್ಕಾಪಟ್ಟೆ ಸವಾಲುಗಳನ್ನು ಹೆಣ್ಮಕ್ಳು ಅನುಭವಿಸ್ತೀವಿ. ಅದರಲ್ಲೂ ತಾಯ್ತನ ಅಂದ ತಕ್ಷಣ ಅದೊಂದು ದೊಡ್ಡ ದೊಡ್ಡ ನಿರ್ಧಾರ, ದೊಡ್ಡ ಜರ್ನಿ. ಸುಲಭಕ್ಕೆ ಅದೇನು ಇದೇನು ಅಂತ ಮಾತಾಡ್ಬಿಡ್ತೀವಿ, ಆದರೆ ಆ ಜರ್ನಿಯಲ್ಲಿರೋರಿಗೆ ಮಾತ್ರ ಅದರ ಒಂದು ಸಿವಿಯಾರಿಟಿ ಗೊತ್ತಾಗುತ್ತೆ. ಸೊ ನಿಮ್ಮ ಅಕ್ಕಪಕ್ಕದವ್ರು ಏನೇ ಕಮೆಂಟ್ ಮಾಡಿದ್ರು, ನಿಮ್ಮ ಬಗ್ಗೆ ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಪಾಸಿಟಿವ್ ಆಗಿರಿ. ನಿಮ್ಮೊಟ್ಟಿಗೆ ನೀವು ನಿಂತ್ಕೊಳ್ಳಿ, ನಿಮ್ಮ ಮಗುವಿಗಾಗೂ ಕೂಡ ನೀವು ನಿಂತ್ಕೊಳ್ಳಿ. ನಾನು ಕೂಡ ಟೀಕೆಗಳನ್ನು ಅನುಭವಿಸ್ತಿದ್ದೀನಿ, ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಇನ್ನು ತಾಯ್ತನದ ಜರ್ನಿಯಲ್ಲಿ ಉಪಯೋಗ ಆಗುವಂತಹ ವಿಷಯಗಳನ್ನು, ನಿಮ್ಮ ನೋವುಗಳನ್ನು, ನಿಮ್ಮ ಖುಷಿ ವಿಷಯಗಳನ್ನು ನೀವು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಅದನ್ನು ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳಿ. ಅದರಿಂದ 4 ಜನಕ್ಕೆ ಸಹಾಯ ಆಗುತ್ತೆ, ಸ್ಫೂರ್ತಿ ಕೂಡ ಹೊಂದುತ್ತಾರೆ. ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ತಾಯಂದ್ರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಸಿಗ್ತೀನಿ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ.